ಒಂದು ಕಡೆ ಕೋಲಾರದಲ್ಲಿ ಅಸಮಾಧಾನ ಸ್ಫೋಟವಾಗ್ತಾ ಇದೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ. ಸಚಿವ KH ಮುನಿಯಪ್ಪನವರು ಮೊದಲ ಬಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಅನ್ನುವಂಥ ಮಾತನಾಡಿದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತ ಮುನಿಯಪ್ಪನವರು ಹೇಳ್ತಾ ಇದ್ದಾರೆ. ಕೋಲಾರದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಈಗ. ಬಟ್ ಮುನಿಯಪ್ಪನವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟು ಯಾವುದೇ ಅಸಮಾಧಾನ ಇಲ್ಲ, ಎಲ್ಲವೂ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನಿತರನ್ನ ನಾನೇಕೆ ಭೇಟಿ ಮಾಡಲಿ ಅಂತ ಮುನಿಯಪ್ಪನವರು ಪ್ರತಿಷ್ಠೆ ಈಗ ಹೆಚ್ಚಾಗ್ತಾ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆದು ಮಾತನಾಡಲಿ, ಅಸಮಾಧಾನಿತರನ್ನ ನಾನೇಕೆ ಭೇಟಿ ಮಾಡಲಿ ಅಂತ ಮುನಿಯಪ್ಪನವರು ಹೇಳ್ತಾ ಇರೋದು. ಬೇಕಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆದು ಮಾತಾಡಲಿ ಅಲ್ಲಿ ಅನ್ನುವಂತಹ ಮಾತನ್ನು ಅವರು ಆಡಿದ್ದಾರೆ. ಸೊ ಪಬ್ಲಿಕ್ ಟಿವಿಗೆ ಸಚಿವ ಮುನಿಯಪ್ಪನವರು ಮಾತನಾಡಿರೋದು. 20 ವರ್ಷದಿಂದ ನಾನು ಪಕ್ಷದಲ್ಲಿದ್ದು ಬಂದಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಅನಿಲ್ ಕುಮಾರ್ ಇವೆಲ್ಲರೂ ಕೂಡ ಒಟ್ಟಾಗಿ ನಿಮಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದಕ್ಕೂ ನಾನು ಉತ್ತರ ಹೇಳೋದಿಲ್ಲ. ಅವರೆಲ್ಲರೂ ತಂದಿದ್ದು, ನಜೀರ್ ತಂದಿದ್ದು ನಾನು, ಅನಿಲ್ ಕುಮಾರ್ ತಂದಿದ್ದು ನಾನು, ನಂಜೇಗೌಡ ತಂದಿದ್ದು ನಾನು, ನಾರಾಯಣ ಸ್ವಾಮಿಗೆ ಇವರಿಗೆಲ್ಲ ನಾನು ಸಹಾಯ ಮಾಡಿದ್ದೀನಿ. ನನಗೆ ಯಾರೂ ಕೆಟ್ಟದ್ದು ಮಾಡಿಲ್ಲ. ಇವ್ರಿಗೆ ಸೀಟ್ ಕೊಡೋವಾಗ ನಾನು ಏನು ಅಭ್ಯಂತರ ಮಾಡಲಿಲ್ಲ, ಪಾರ್ಟಿಗೆ ಸೇರಿಸೋವಾಗ ಅಭ್ಯಂತರ ಮಾಡಲಿಲ್ಲ, ಯಾವುದರಲ್ಲಿ ಕೂಡ ನಾನು ಭಾಗವಹಿಸಲಿಲ್ಲ. ಪಕ್ಷ ಬರಬೇಕು, ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾನು ಎಲ್ಲರಿಗೂ ಸೀಟ್ ಕೊಡಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತಿವರು ಆ ರೀತಿ ಮಾತಾಡ್ತಾ ಇದ್ದಾರೆ. ನಾನು 7 ಸಾರಿ ಗೆದ್ದಿದ್ದೆ, ಗೆಲ್ಲೋದು ನನಗೆ ಗೊತ್ತಿದೆ. MC ಸುಧಾಕರ್ ಅವರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತಾರೆ ಸರ್. ಇಲ್ಲ, ನೀವು ಅವ್ರನ್ನ ಕೇಳಿಲ್ಲ, ಅವ್ರು ಹೇಳಿಲ್ಲ. ನೀವು ಸುಮ್ಮನೆ ಅದ್ರ ನೀವು ಯಾಕೆ ಕ್ರಿಯೇಟ್ ಮಾಡಿ ಕೇಳಿದ್ದೀರಾ? ನೀವು ಕೇಳಿದಿರಾ? ನೀವು ಕೇಳಿದ್ರೆ ಸರ್ ಈಗೇನು ಸರ್ ಎಲ್ಲರೂ ಕೂಡ ಅಸಮಾಧಾನ ಹೊರ ಆಗ್ತಾ ಇದ್ದಾರೆ ಸರ್. ಈಗ ಸುಧಾಕರ್ ಅವರು ಮಂತ್ರಿ ಇದ್ದಾರೆ, ನೀವು ಕೇಳಿದ್ದೀರಾ ಮಂತ್ರಿ ಅವ್ರು ನೀವು ಕೊಡ್ತೀರಾ ಅಂತ? ಅವ್ರ ರಿಯಾಕ್ಷನ್ಸ್ ಕೂಡ ಕೇಳ್ತಾ ಇದೀವಿ ಸರ್. ಈಗ ಎಲ್ಲರೂ ಕೂಡ ಹೇಳ್ತಿರೋದು ಕೇಳಿ, ಅವ್ರನ್ನ ಕೇಳಿ. ನಾನು ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಈ ಸಂಬಂಧ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ಬದ್ಧವಾಗಿದೆ. ಐ ಡೋಂಟ್ ಸ್ಪೀಕ್ ಮೋರ್ ದನ್ ದಿಸ್. ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಕ್ಕೆ ಏನಾದ್ರು ಮುಂದಾಗ್ತಾರೆ ಸರ್? ನಾನೇನು ಮಾತಾಡೋದಿಲ್ಲ. ಇವ್ರನ್ನ ಕರೆದು ಮಾತಾಡುವಂತ ಕೆಲಸಕ್ಕೆ ಅದೆಲ್ಲ ಅವರು ಹೈಕಮಾಂಡ್ ಅವರು ಮಾಡಬೇಕು, ಮತ್ತು ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷರು ಮಾಡಬೇಕು. CM DCM ಅವ್ರನ್ನ ಭೇಟಿ ಮಾಡೋದು, ಮಾತುಕತೆ ಮಾಡೋದು ಈ ವಿಚಾರವಾಗಿ ಏನು ಮಾತಾಡೋದಿಲ್ಲ ರೀ. ಏನು ಅನ್ನೆಸರಿ ಯಾಕೆ ಕೇಳ್ತೀರಿ? ಯಾವ್ದು ಕೇಳ್ಬೇಕು ಅದು ಕೇಳಿ. ನಾನು ಶಿಸ್ತಿನ ಹೈಕಮಾಂಡ್ ತೀರ್ಮಾನ ಅಷ್ಟೇ. ಡೋಂಟ್ ಡಿಸ್ಟರ್ಬ್ ಮೀ ಲೈಕ್ ದಟ್. ಇದು ಮುನಿಯಪ್ಪನವ್ರು ಹೇಳ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ನಿರ್ಧಾರ, ನಾನು ಯಾವ್ದೇ ರೀತಿ ಮಾತಾಡ್ತಿದ್ದ ಮುನಿಯಪ್ಪನವರು ಡೋಂಟ್ ಡಿಸ್ಟರ್ಬ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಟರ್ಬ್ ನಾವೆಲ್ಲ ನಿಮ್ಮ ಪಕ್ಷದಲ್ಲಿರುವಂಥವ್ರೆ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ಈಗ ಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಿ, ಉಪಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಿ. ಅಲ್ಲಿ MC ಸುಧಾಕರ್ ಅವರೆಲ್ಲಾದರೂ ಹೇಳಿದ್ದಾರೇನ್ರಿ ಅಂತ ಕೇಳ್ತಾ ಇದ್ರು. ಹೇಳಿದ್ದಾರೆ, ಅವರು ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ದಾರೆ.